ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಶೈಲಾ ಅಂತ ಸರ್. ಅಮ್ಮ, ಇಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ಆರಕ್ಷವಾಣಿ ನ್ಯೂಸ್ ಇಂದ. ಅದೇ ಇಲ್ಲಿ ಬಿಸಿನೀರು ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು, ಇದಕ್ಕೆ ನೀವೇನ್ ಹೇಳ್ತೀರಮ್ಮ? ಬಿಸಿನೀರು ಇಲ್ಲ ಸರ್, ನಾವು 4 ದಿವಸ ಆಯ್ತು ಇವತ್ತಿಗೆ ಬಂದು. ಬಿಸಿನೀರು ಇಲ್ಲ ಸರ್, ನಮಗೆ ಇಲ್ಲಿ ವ್ಯವಸ್ಥೆ ಗೊತ್ತಿಲ್ಲ, ಇದೆ ಫಸ್ಟ್ ಬಂದಿರೋದು. ಬಿಸಿನೀರಿಲ್ಲ, ಬಿಸಿನೀರಿಲ್ಲ. ಅಧಿಕಾರಿಗಳು ಇದು ಗಮನ ಹರಿಸಿ ರೆಡಿ ಮಾಡಬೇಕು. ತೊಂದರೆ ಆಗ್ತಿದೆ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಕ್ಕೆ ಎಲ್ಲ ತೊಂದರೆ ಆಗ್ತಿದೆ. ಬಿಸಿನೀರು ಇಲ್ಲ, ಸ್ನಾನನೇ ಇಲ್ಲ ಸರ್. 3 ದಿನ ಆಯ್ತು. 4 ದಿವಸ ಆದ್ರೂ ಸ್ನಾನ ಮಾಡ್ಲಿಲ್ಲ ಸರ್. ಇಲ್ಲೇ ಇದ್ರೆ ಹೆಂಗ್ ಸರ್ ನಾವು? ನಿಮ್ಮ ಹೆಸರು ಅಮ್ಮ? ಸರ್ಸಮ್ಮ. ಅಮ್ಮ ನಿಮ್ಮ ಹೆಸರು? ಶೈಲಾ ಅಂತ ಸರ್. ಅಮ್ಮ, ಇಲ್ಲಿ ನೀವು ಎಷ್ಟು ದಿವಸದಿಂದ ಇದ್ದೀರಾ? 8 ದಿವಸ. ಏನ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಮ್ಮ? ಬಿಸಿನೀರಿಲ್ಲ, ಬಿಸಿನೀರಿಲ್ಲ, ಸ್ನಾನ ಮಾಡಿಲ್ಲ, ವಾಸನೆ ತೊಂದರೆ ಆಗ್ತಿದೆ. ನಮಗೆ ವಾಸನೆ ತಣ್ಣೀರಲ್ಲಿ ಸ್ನಾನ ಮಾಡಕ್ ತೊಂದರೆ ಆಗ್ತಿದೆ ನಿಮಗೆ. ಇವಾಗ ಮಳೆ ಬರ್ತಿದೆ, ಹೆಂಗ್ ಸ್ನಾನ ಮಾಡೋದು? ನೀರಲ್ಲಿ ಬಿಸಿನೀರಾದ್ರೆ ನಾವು ಸ್ನಾನ ಮಾಡ್ಕೊಂತೀವಿ, ಮಗ ತೊಳ್ಕೊಂತೀವಿ. 8 ದಿವಸ ಆಯ್ತು ನಾವು ಅಡ್ಮಿಂಟ್ ಆಗಿ, ಮಂಡಿ ನೋವಿಗೆ ಅಡ್ಮಿಂಟ್ ಆಗಿದೀವಿ. ನೀವು ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ. ಬಿಸಿನೀರಿಲ್ಲ ನಮಗೆ, ಸ್ನಾನ ಮಾಡಕ್ಕೆ ಇಲ್ಲ. 8 ದಿವಸ ಆದ್ರೂ ಸ್ನಾನ ಮಾಡಿಲ್ಲ, ವಾಸನೆ ಹೊಡಿತೀವಿ ನಮ್ಮ ಮೇಲೆ, ನಮಗೆ ವಾಸನೆ ಹೊಡಿತೀವಿ. ಮತ್ತೆ ಹೆಲ್ತ್ ಹಂಗೆ ಖರಾಬ್ ಆಗ್ಬಿಡತ್ತೆ ಅಲ್ಲ. ಆಯ್ತು, ಧನ್ಯವಾದಗಳು. ಅಮ್ಮ, ನೀವು ಎಷ್ಟು ದಿವಸದಿಂದ ಇದ್ದೀರಾ? 1 ವಾರದಿಂದ. ನಿಮ್ಗೂ ಅದೇ ಬಿಸಿನೀರು ಪ್ರಾಬ್ಲಮ್? ಆಯ್ತು ಮೇಡಮ್, ನೀವು ಎಷ್ಟು ದಿವಸದಿಂದ ಇದ್ದೀರಾ? 3 ದಿನದಿಂದ. ಅದೇ ಬಿಸಿನೀರು ಪ್ರಾಬ್ಲಮ್. ಬೆಳಗ್ಗೆ ಹೊತ್ತು ಸ್ನಾನ ಮಾಡಕ್ಕೆಲ್ಲ ತೊಂದರೆ ಆಗ್ತಾ ಇದೆ, ಕೈಕಾಲು ಮುಖ ತೊಳೆಯಕ್ಕೆಲ್ಲ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ಲಾವಣ್ಯ ಅಂತ. 3 ದಿನ ಆಯ್ತು ಜ್ವರಕ್ಕೆ ಅಡ್ಮಿಟ್ ಆಗಿದ್ವಿ. ಬಿಸಿನೀರು ವ್ಯವಸ್ಥೆನ ಇಲ್ಲ ಇಲ್ಲಿ. ಸ್ವಲ್ಪ ಅಧಿಕಾರಿಗಳು ಸಹಾಯ ಮಾಡಬೇಕು ಒಂದೇಂಚೂರು. ಆಯ್ತು.